ಒಂದು ಸಣ್ಣ ವಿಚಾರಕ್ಕೆ ಅಕ್ಕಪಕ್ಕದ ಮನೆಯವರು ಬಡದಾಡ್ಕೊಂಡಿದ್ದಾರೆ. ಮಂಡ್ಯದ ಮದ್ದೂರಿನ ಚಾಮನಹಳ್ಳಿಯಲ್ಲಿ ನಡೆದಿರೋ ಘಟನೆ ಇದು. ಕ್ಷುಲ್ಲಕ ಕಾರಣಕ್ಕೆ ಅಕ್ಕಪಕ್ಕದ ಮನೆಯವರು ಬಡದಾಡ್ಕೊಂಡಿದ್ದಾರೆ. ಮಂಡ್ಯದ ಮದ್ದೂರಿನ ಚಾಮನಹಳ್ಳಿಯಲ್ಲಿ ನಡೆದಿರೋ ಘಟನೆ. ಬಡಿದಾಟದಲ್ಲಿ ಒಂದಷ್ಟು ಜನ ಗಾಯ ಆಗಿದೆ. ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಹೊಡೆದಾಟದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೊಡೆದಾಟದಲ್ಲಿ ಹಲವರಿಗೆ ಗಾಯ ಆಗಿ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋವಿಡ್ ಅಲ್ಲ, ಅದಕ್ಕಿಂತ ಇನ್ಯಾವುದಾದ್ರೂ ಒಂದು ಭೀಕರವಾದಂತಹ ಒಂದು ವೈರಸ್ ಅಟ್ಯಾಕ್ ಆಗಿ ರೋಗ ಬಂದರೂ ಕಾಯಿಲೆ ಬಂದರೂ ಕೂಡ ಜನ ಬುದ್ಧಿ ಕಲಿಯಲ್ಲ. ಸಣ್ಣ ಸಣ್ಣ ವಿಚಾರಕ್ಕೆ ಹೊಡೆದಾಡೋದು, ಬಡದಾಡೋದು. ಇನ್ನೇನಾದ್ರೂ ಪರ್ಮನೆಂಟ್ ಆಗಿ ಇಲ್ಲೇ ಇರೋಂಗಾಗಿ ಬಿಟ್ಟಿದ್ರೆ ಇನ್ನು ಹೆಂಗೆ ಆಡ್ತಾ ಇದ್ರು ಮನುಷ್ಯರು ಅಂತ ಅನ್ಸುತ್ತೆ. ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಾಲಕೃಷ್ಣ, ಕ್ಷುಲ್ಲಕ ಕಾರಣಕ್ಕೆ ಅಕ್ಕಪಕ್ಕದ ಮನೆಯವರು ಹೊಡೆದಾಡ್ಕೊಂಡಿರೋ ಘಟನೆ ನಡೆದಿದೆ. ಸದ್ಯ ಇದ್ರ ಬಗ್ಗೆ ಮಾಹಿತಿ ಏನಿದೆ? ಯಾವ ಕಾರಣಕ್ಕೆ ಹೊಡೆದಾಡ್ಕೊಂಡ್ರು? ಎಷ್ಟು ಗಂಟೆಗೆ ನಡೆದಿರುವಂತಹ ಘಟನೆ ಇದು? ಇದು ಇವತ್ತು ಬೆಳಿಗ್ಗೆ ನಡೆದಿರುವಂತಹ ಘಟನೆ. ಇದು ಏನಪ್ಪಾ ಅಂದ್ರೆ ಅಕ್ಕಪಕ್ಕದ ಮನೆಯವರೇ ಸುಮ್ಮನೆ ಇಲ್ಲ ಸಲ್ಲದ ಒಂದು ಕಾರಣ ತಕೊಂಡು ಜಗಳ ಆಡಿರುವಂತದ್ದು. ಇದನ್ನ ಮೊಬೈಲ್ ನಲ್ಲೂ ಕೂಡ ಸೆರೆ ಮಾಡಿದ್ದಾರೆ, ಮತ್ತೆ ಬಡದಾಡ್ಕೊಂಡಿದ್ದಾರೆ ಇವರು. ಅಂದ್ರೆ ಏನಪ್ಪಾ ಅಂದ್ರೆ ಒಬ್ರಿಗೊಬ್ರಿಗೆ ಅಂದ್ರೆ ಅಕ್ಕಪಕ್ಕ ಮನೆಯವರಾಗಿತ್ಕೊಂಡು ಒಂದು ಬಾಂಧವ್ಯ ಇಲ್ಲ ಅಂತಾನೆ ಹೇಳ್ಬೋದು ಇವ್ರ ಹತ್ರ. ಯಾಕೆಂದ್ರೆ ಸಣ್ಣ ಪುಟ್ಟ ಒಂದು ವಿಷಯಕ್ಕೆ ಇವರಿಬ್ರು ಬಡದಾಡ್ಕೊಂಡಿದ್ದಾರೆ. ಬಡದಾಡ್ಕೊಂಡು ಸುಮಾರು ಜನಕ್ಕೆ ಗಾಯಗಳು ಕೂಡ ಆಗಿರುವಂತದ್ದು. ಅಂದ್ರೆ ಅಲ್ಲಿ ಏನೇನೋ ಕಾರಣಗಳು, ಅಂದ್ರೆ ಇವ್ರಿಗೆ ಈ ಕಾರಣಗಳೇ ಇಲ್ಲ. ಅಂದ್ರೆ ಒಂದು ನೀರ್ ಹಿಡಿಯೋ ಮಾತಿರ್ಬೋದು, ಮತ್ತೆ ಬಟ್ಟೆ ಒಣಗಾಕೋ ಮಾತಿರ್ಬೋದು. ಈ ರೀತಿ ಸಣ್ಣ ಪುಟ್ಟ ವಿಷಯಕ್ಕೆ ಇವರು ಗಲಾಟೆ ಮಾಡ್ಕೊಂಡಿರುವಂತದ್ದು. ಅಂದ್ರೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಇವ್ರ ಹತ್ರ ಕಾರಣನೇ ಇಲ್ದೇನೆ ಇವರು ಜಗಳ ಆಡಿದ್ದಾರೆ, ಬಡದಾಡ್ಕೊಂಡಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಇವರು ಈಗಾಗಲೇ ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ಹತ್ತಿದ್ದಾರೆ. ಪೊಲೀಸರು ಕೂಡ ದೂರು ದಾಖಲಿಸಿಕೊಂಡು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಇದು ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತಹ ಒಂದು ಘಟನೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಸಿಂಧೂರ, ಥ್ಯಾಂಕ್ ಯು ಬಾಲಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.